ಎಲ್ಲ ನನ್ನ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ವೆಲ್ಕಮ್ ಟು ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್. ಸಹಾಯ ಮಾಡಿದವರನ್ನು ಮರೆಯಬಾರದು. ಈ ಜಗತ್ತಿನಲ್ಲಿ ಸ್ವಾರ್ಥ ಮನೋಭಾವನೆ ಹೊಂದಿರುವ ಏಕೈಕ ಪ್ರಾಣಿ ಅಂದರೆ ಅದು ಮನುಷ್ಯ ಮಾತ್ರ. ಮನುಷ್ಯನಿಗೆ ಕೃತಜ್ಞತೆ ಭಾವನೆ ಇರುವುದಿಲ್ಲ. ಹೆತ್ತು ಬೆಳೆಸಿದ ತಂದೆ ತಾಯಿಗಳಿಗೆ ಮುಪ್ಪಿನ ಕಾಲದಲ್ಲಿ ಅವರಿಗೆ ವೃದ್ಧಾಶ್ರಮ ಸೇರಿಸುವ ಮೂಲಕ ಕೃತಜ್ಞತೆ ಭಾವನೆಯನ್ನು ತೋರಿಸುತ್ತಾರೆ. ಇದು ಕೇವಲ ತಂದೆ ಮಕ್ಕಳ ಸಂಬಂಧದ ನಡುವೆ ಮಾತ್ರ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲಿಯೂ ಇದು ಅನ್ವಯವಾಗುತ್ತದೆ. ಈ ಕತೆ ಕೇವಲ ಕಾಲ್ಪನಿಕ ಕತೆ ಸ್ನೇಹಿತರೆ. ತುಂಬ ವರ್ಷಗಳ ಹಿಂದಿನ ಕತೆ ಇದು. ಒಂದೂರಲ್ಲಿ ಒಬ್ಬ ಬಡ ಕಾರ್ಮಿಕ ಇರುತ್ತಾನೆ. ಆ ಕಾರ್ಮಿಕನಿಗೆ ಯಾವುದೇ ಸಂಸಾರ ಇರುವುದಿಲ್ಲ. ಕೇವಲ ಆತ ಒಂದು ಕತ್ತೆಯನ್ನು ಸಾಕಿದ್ದ. ತನ್ನ ಹೆತ್ತ ಮಗನಂತೆ ಸಾಕಿದ್ದ ಆ ಕತ್ತೆಯನ್ನು ತುಂಬಾ ಪ್ರೀತಿಸುತ್ತಿದ್ದ. ಆ ಕತ್ತೆಯು ಕೂಡ ಅಷ್ಟೇ, ಅವನನ್ನು ತುಂಬಾ ಹಚ್ಚಿಕೊಂಡಿತ್ತು. ತನ್ನ ಮಾಲೀಕನಿಗೆ ಕೆಲಸದ ವಿಷಯವಾಗಿ ತುಂಬಾ ಸಹಾಯ ಮಾಡ್ತಿತ್ತು. ಹೀಗೆ ವರ್ಷಗಳು ಕಳೆದಂತೆ ಕತ್ತೆಗೆ ವಯಸ್ಸಾಯಿತು. ಆ ಕಾರ್ಮಿಕನಿಗೂ ಕೂಡ ವಯಸ್ಸಾಯಿತು. ಹೀಗೆ ಯಾವುದೇ ಕೆಲಸವಿದ್ದರೂ ಸಲೀಸಾಗಿ ಮಾಡುತ್ತಿದ್ದ ಕತ್ತೆ ಕೆಲಸ ಮಾಡುವುದಕ್ಕೆ ಕಷ್ಟಪಡುತ್ತಿತ್ತು. ಆದರೂ ಕೂಡ ಕೆಲಸ ಮಾಡಲು ಹಿಂಜರಿಯುತ್ತಿರಲಿಲ್ಲ. ಕಾರಣವೇನೆಂದರೆ ತನ್ನ ಮಾಲೀಕನಿಗೆ ತನ್ನಿಂದ ಬೇರೆಯವರು ಬೈಯಬಾರದು ಎಂಬ ಕಾರಣಕ್ಕೆ ಆ ಕತ್ತೆ ಎಷ್ಟೇ ಕಷ್ಟವಾದರೂ ಕೆಲಸ ಮಾಡುತ್ತಿತ್ತು. ಹೀಗೆ ಒಂದು ದಿನ ಆ ಕತ್ತೆಯು ನಡೆದುಕೊಂಡು ತನ್ನ ಮಾಲೀಕನ ಮನೆಗೆ ಬರ್ತಾ ಇತ್ತು. ಅದೇ ದಾರಿಯಲ್ಲಿ ಬಹಳ ವರ್ಷಗಳಿಂದ ಪಾಳು ಬಿದ್ದ ಬಾವಿಯಲ್ಲಿ ಕಾಲು ಜಾರಿ ಕತ್ತೆ ಬಿದ್ದು ಹೋಯಿತು. ಬಿದ್ದ ರಭಸಕ್ಕೆ ಕತ್ತೆಗೆ ಸ್ವಲ್ಪ ಗಾಯವೂ ಆಗುತ್ತೆ. ಗಾಯದ ನೋವಿನಿಂದ ತುಂಬಾ ಒದ್ದಾಡುತ್ತೆ ಆ ಕತ್ತೆ. ತನ್ನ ನೋವು ಹೆಚ್ಚಾದರಿಂದ ಆ ಕತ್ತೆ ನನ್ನ ಸಹಾಯಕ್ಕೆ ಯಾರಾದರೂ ಬನ್ನಿ ಎಂದು ಕೂಗಾಡುತ್ತೆ. ಆದರೆ ಕತ್ತೆಯ ಮಾತುಗಳನ್ನು ಯಾರೂ ಕೂಡ ಕೇಳಿಸಿಕೊಳ್ಳುತ್ತಿರಲಿಲ್ಲ. ಏಕೆಂದರೆ ಅದು ತುಂಬಾ ಊರಿನಿಂದ ದೂರ ಇತ್ತು. ಅಲ್ಲಿ ಯಾರೂ ಕೂಡ ಓಡಾಡ್ತಾ ಇರಲಿಲ್ಲ. ಅಂತಹ ಜಾಗದಲ್ಲಿ ಕತ್ತೆ ಬಿದ್ದು ಒದ್ದಾಡುತ್ತೆ. ಅದೇ ಹಾದಿಯಲ್ಲಿ ಆ ಕಾರ್ಮಿಕನ ಸ್ನೇಹಿತ ಹೋಗುತ್ತಿದ್ದಾಗ ಕತ್ತೆ ಚೀರಾಡುತ್ತಿದ್ದನ್ನು ನೋಡಿ ಆ ಬಾವಿಯಲ್ಲಿ ಇಣುಕಿ ನೋಡುತ್ತಾನೆ. ಕತ್ತೆ ಒದ್ದಾಡ್ತಾ ಚಿಂತಾಜನಕ ಸ್ಥಿತಿಯಲ್ಲಿ ನೋಡಿ ಆತನ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಆತ ಯಾವುದೇ ಯೋಚನೆಗಳನ್ನು ಮಾಡದೆ ಓಡಿ ಹೋಗಿ ಆ ಕತ್ತೆಯ ಮಾಲೀಕನಿಗೆ ವಿಷಯವನ್ನು ಮುಟ್ಟಿಸುತ್ತಾನೆ. ಆ ವಿಷಯವನ್ನು ಕೇಳಿದ ಆ ಕತ್ತೆಯ ಮಾಲೀಕ ಓಡಿ ಬಂದು ಬಾವಿಯ ಹತ್ತಿರ ಬರ್ತಾನೆ. ಬಾವಿಯಲ್ಲಿ ಇಣುಕಿ ನೋಡಿದ ತಕ್ಷಣ ಆ ಕತ್ತೆಯ ಮಾಲೀಕನಿಗೆ ಕಣ್ಣಿನಲ್ಲಿ ನೀರು ಬರುತ್ತೆ. ಯಾಕಂದರೆ ಕತ್ತೆ ತುಂಬಾ ನೋವು ಅನುಭವಿಸುತ್ತಾ ಇರುತ್ತೆ. ಆ ಕತ್ತೆಯ ಸ್ಥಿತಿಯನ್ನು ಕಂಡು ಮಾಲೀಕನಿಗೆ ಬೇಜಾರಾಗುತ್ತೆ. ಆ ಕತ್ತೆ ಕೂಡ ತನ್ನ ಮಾಲೀಕ ದುಃಖಿಸುತ್ತಿರೋದನ್ನು ನೋಡಿ ಜೋರಾಗಿ ಕಿರುಚಾಡಲು ಪ್ರಾರಂಭ ಮಾಡುತ್ತೆ. ಆದರೆ ಮಾಲೀಕನಿಗೆ ಏನು ಮಾಡಲಿ ಎಂಬ ಚಿಂತೆಯು ಆತನನ್ನು ಕಾಡುತ್ತದೆ. ಹೀಗೆ ತನ್ನ ಕತ್ತೆ ಒದ್ದಾಡುತ್ತಿರೋದನ್ನು ನೋಡಲಾರದೆ ಆತ ಊರಿನ ಜನರಿಗೆ ಕತ್ತೆ ಬಿದ್ದಿರುವ ಸ್ಥಳಕ್ಕೆ ಕರೆದುಕೊಂಡು ಬರುತ್ತಾನೆ. ಊರಿನ ಜನರೆಲ್ಲರೂ ಕತ್ತೆಯ ಸ್ಥಿತಿಯನ್ನು ನೋಡಲಾಗದೆ ನೊಂದುಕೊಳ್ಳುತ್ತಾರೆ ಹೊರತು ಯಾರೂ ಕೂಡ ಕತ್ತೆಯನ್ನು ಹೊರತೆಗೆಯಲು ಸಹಾಯ ಮಾಡುವುದಿಲ್ಲ. ಊರಿನ ಮುಖಂಡರು ಕತ್ತೆಯ ಮಾಲೀಕನಿಗೆ ಒಂದು ಮಾತು ಹೇಳ್ತಾರೆ. ಹೇ ಕಾರ್ಮಿಕ, ಕತ್ತೆ ತುಂಬ ನೋವು ಅನುಭವಿಸ್ತಾ ಇದೆ. ಇನ್ನು ಹೆಚ್ಚು ಸಮಯ ಕತ್ತೆ ಬದುಕುವುದಿಲ್ಲ. ಹಾಗಾಗಿ ನೀನು ಪರವಾನಿಗೆ ಕೊಟ್ಟರೆ ಕತ್ತೆಯನ್ನು ಇಲ್ಲೇ ಸಮಾಧಿ ಮಾಡಿಬಿಡೋಣ. ಹೇಗಾದರೂ ಕತ್ತೆಗೆ ವಯಸ್ಸಾಗಿದೆ, ಅದು ಹೆಚ್ಚು ದಿನ ಬದುಕುವುದಿಲ್ಲ. ಹೇಗಿದ್ದರೂ ಈ ಪಾಳು ಬಾವಿಯಿಂದ ಅನಾಹುತ ತಪ್ಪಿದ್ದಲ್ಲ. ಮುಂದೆ ಇಂತಹ ಅನಾಹುತ ಆಗಬಾರದಂದರೆ ಕತ್ತೆಯ ಜೊತೆಗೆ ಬಾವಿಯನ್ನು ಮುಚ್ಚಿಬಿಡೋಣ ಎಂದು ಹೇಳುತ್ತಾರೆ. ಕಾರ್ಮಿಕ ಕೂಡ ಒಲ್ಲದ ಮನಸ್ಸಿನಿಂದ ಒಪ್ಪಿಕೊಂಡು ಊರಿನ ಮುಖಂಡರು ಕತ್ತೆಯ ಮೇಲೆ ಮಣ್ಣು ಎರಚಲು ಪ್ರಾರಂಭ ಮಾಡುತ್ತಾರೆ. ಕತ್ತೆಯು ಕೂಡ ಮಣ್ಣನ್ನು ಝಾಡಿಸಿಕೊಂಡು ಚೀರಾಡಲು ಶುರು ಮಾಡುತ್ತದೆ. ಹಂತ ಹಂತವಾಗಿ ಮಣ್ಣನ್ನು ಎರಚಿದ ಗ್ರಾಮಸ್ಥರು ಅರ್ಧ ಪಾಳು ಬಾವಿಯನ್ನು ಮುಚ್ಚುತ್ತಾರೆ. ಆದರೆ ಕತ್ತೆ ತನ್ನ ಮೇಲೆ ಬೀಳುತ್ತಿದ್ದ ಮಣ್ಣನ್ನು ಝಾಡಿಸಿಕೊಂಡು ಅರ್ಧ ಪಾಳು ಬಾವಿಯ ಮೇಲೆ ನಿಂತು ಬಿಡುತ್ತದೆ. ಹೀಗೆ ಕೆಲವು ಸಮಯಗಳ ನಂತರ ಪಾಳು ಬಾವಿ ಮಣ್ಣಿನಿಂದ ಮುಚ್ಚಿ ಹೋಗುತ್ತೆ. ಕತ್ತೆ ಕೂಡ ಪಾಳು ಬಾವಿಯಿಂದ ಹೊರಗೆ ಬರುತ್ತೆ. ಇದನ್ನು ನೋಡಿದ ಗ್ರಾಮಸ್ಥರು ಬಹಳ ಸಂತೋಷದಿಂದ ಕತ್ತೆಯ ಬುದ್ಧಿವಂತಿಕೆಯನ್ನು ಕಂಡು ಅಚ್ಚರಿಗೊಳ್ಳುತ್ತಾರೆ. ಆ ಕತ್ತೆಯು ಕೂಡ ತನ್ನ ಮಾಲೀಕನ ಹತ್ತಿರ ಹೋಗಿ ತುಂಬ ಸಂತೋಷದಿಂದ ತಬ್ಬಿಕೊಳ್ಳುತ್ತೆ. ಈ ಕತೆ ನಮಗೆ ಏನು ತಿಳಿಸುತ್ತದೆ ಅಂದರೆ, ನಾವು ಯಾವುದೇ ಕಷ್ಟದಲ್ಲಿದ್ದಾಗ ನಮಗೆ ತಕ್ಷಣ ಪರಿಹಾರ ಸಿಗುವುದಿಲ್ಲ. ಪರಿಹಾರ ಸಿಗಬೇಕು ಅಂದರೆ ಕೆಲವು ಸಮಯ ಕಾಯಬೇಕು. ಅದೇ ರೀತಿ ನಮ್ಮ ಜೀವನದಲ್ಲಿ
ಗೆಲುವು ಸಿಗಬೇಕು ಅಂದರೆ ಸೋಲಿನ ಮೆಟ್ಟಿಲುಗಳನ್ನು ಹತ್ತಬೇಕು. ಅಂದಾಗ ಮಾತ್ರ ಗೆಲುವಿನ ದಡವನ್ನು ಸೇರುತ್ತೇವೆ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್, ಸೈನಿಂಗ್ ಆಫ್.